ಎಲ್ರಿಗೂ ನಮಸ್ತೆ. ನಾವು ಇವತ್ತು ಹುಡುಗರೆಲ್ಲ ಸೇರ್ಕೊಂಡು ಆ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಎಲ್ಲಿ ಕಾಣಿಸ್ತಿದೆಯಲ್ಲ ಅದು ಮತ್ತು ಇದಕ್ಕೆ ಫಸ್ಟ್ ಹೋಗಿ ಅದಕ್ಕೆ ಹೋಗ್ತಿದ್ದೀವಿ. ಮತ್ತೆ ಸಿಗೋ ಬಾಯ್. ಈಗಾಗಲೇ ಒಂದು ಹಂತಕ್ಕೆ ರೀಚ್ ಆಗಿದ್ದೀವಿ ನಾವೀಗ. ಈಗಾಗಲೇ ಕೆಳಗೆ ಕಾಣಿಸ್ತಿರೋ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಅದೇ ನಮ್ಮ ಫೀಲ್ಡು. ಅದೇ ಆ ಟ್ಯಾಂಕಿಂದನೇ ನಾನು ವಿಡಿಯೋ ಮಾಡೋದು. ಮೊನ್ನೆ ಹಾಕಿದ್ನಲ್ಲ ಅದೇ ಟ್ಯಾಂಕಿಂದ. ಹಿಂಗಿದೆ ನೋಡಿ. ನಮಗೆ ಕುಡಿಯೋಕ್ಕೆ ನೀರು ಬರುತ್ತಲ್ಲ ಮೇಲಿಂದ, ಗ್ರಾವಿಟಿ ವಾಟರ್ ಇದೆ. ಸತೀಶ್ ಅವರು 3ಕ್ಕೆ ಸರ್ವ್ ಮಾಡಿದ್ದಾರೆ. ಎಣ್ಣೆ ಗಿಣ್ಣೆ ಅಂತ ನಾವು ಕುಡಿಯಲ್ಲ, ನಾವು ಜ್ಯೂಸ್ ತಂದಿದ್ದೀವಿ ಅಷ್ಟೇ. ನಮ್ಮ ಚಿಕ್ಕಪ್ಪನ ಮನೆಯಿಂದ ದೊಡ್ಡ ಪಾತ್ರೆ ತಂದಿದ್ದೀವಿ, ಕುಕ್ಕರು. ಸುಮಾರು 15 ಲೀಟ್ರ್ ಕುಕ್ಕರ್ ಇದು ನೋಡಿ. ಅವತ್ತು ಈಚಿಲ್ ಕಾಯಿ ತೋರಿಸಿದ್ನಲ್ಲ, ಅದೀಗ ಹಣ್ಣಾಗಿದೆ. ಎಲ್ಲ ಹಣ್ಣಾಗಿಲ್ಲ, ಕೆಲವೊಂದು ಸಖತ್ತಿದೆ. ನಮ್ಮ ಬಿರಿಯಾನಿ ರೆಡಿ ಆಗ್ತಿದೆ. ಸುರೇಶ್ ಅಣ್ಣವರು ಮತ್ತು ಪಟ್ಲ ಸತೀಶ್ರವರು ಮತ್ತು ಕಿರಣ್, ರಾಜೇಶ್ ಕಡೆಗೆ ನಮ್ಮ ಬಿರಿಯಾನಿ ಲಾಸ್ಟು ಅಲ್ಲಾಡಿಸ್ತಿದ್ದಾರೆ ಸುರೇಶ್ ಅಣ್ಣವರು. ನನ್ನನ್ನು ಸೇರಿ 10 ಜನ ಇದ್ದೇವೆ. ಒಳ್ಳೆ ಪ್ರವೀಣ ಆಗಿ ಈಗ ನಮ್ಮ ಪಯಣ ಅದರ ಇನ್ನೇನು ಹತ್ರ ಬಂದ್ವಿ ಆ ಬೆಟ್ಟಕ್ಕೆ. ಇಷ್ಟು ವರ್ಷಗಳಿಂದ ಇದಕ್ಕೆ ಬರಬೇಕಂತ ಪ್ರಯತ್ನ. ಮಳೆ ಬರ್ತುಂಟು ಎಲ್ಲಗೆ. ಎತ್ತಿನ ಭುಜ ಏನು ಇದ್ರ ಭುಜ ನೋಡಿ. ಚಿಕ್ಕ ಹುಡುಗ ಇದ್ದಾಗಲೂ ಇದೊಂದು ಆಸೆ ಇತ್ತು, ಬೆಟ್ಟ ಹತ್ಬೇಕಂತ. ರೀಚ್ ಆಗಿದ್ದೀವಿ. ಕಡೆಯಿಂದ ಹತ್ತುವಾಗ ನಮ್ಮ ಬೆಟ್ಟ ಕಾಣಿಸ್ತಿತ್ತು, ನಮ್ಮ ಮನೆ ಎಲ್ಲ. ಆದರೆ ಇದು ಕಾಣಿಸ್ತಿದ್ದು ಯಾವ ಊರಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ತಿಂಗಳಕ್ಕೆ ಬಾ. ಅಲ್ಲಿಂದ ನಾವು ನೋಡ್ತಿದ್ದ ಬೆಟ್ಟ ಇದೆ. ರೀಚ್ ಆಗಿದ್ದೀವಿ, ಇವತ್ತು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಆಗ್ತುಂಟು. ಸುಮಾರು ನಾನು ಚಿಕ್ಕ ಹುಡುಗ ಇದ್ದಾಗಲೂ ಇದು ನೋಡ್ಬೇಕಂತ ಆಸೆ ಇತ್ತು. ನಾವು ರೀಚ್ ಆಗಿದ್ದೀವಿ. ಇದೇ ಬೆಟ್ಟ ನೋಡಿ, ಇದೇ ಬೆಟ್ಟ. ಅಲ್ಲಿಂದ ನೈಸ್ ಕಾಣಿಸಿದ್ದು, ಇದ್ರ ನೈಸ್ ಇಲ್ಲ. ಅವಾಗಿಂದ ಬರಬೇಕಂತ ಇದ್ದ ಬೆಟ್ಟ ಇದೆ. ಫೈನಲಿ ಅಲ್ಲಿ ಊಟ ಮಾಡಿ ನಾವು ಇಲ್ಲಿಗೆ ಹೊರಟಿರ್ತೀವಿ. ಬಂದಿದ್ದೀವಿ, ಖುಷಿ. 4 ಗಂಟೆ ರೀಚ್ ಆಗಿ. ಒಂದು ದಾನಿಹಳ್ಳಿ. ಏನು ಪ್ಲೇಸ್ ಬೋರಿಲ್ಲ, ಎಷ್ಟು ಬರ್ಬೋದು. ಏನು ಸಕ್ಕ ಇಳಿಯೋಕ್ಕಂತೂ ಕಾಣಿಸ್ತಿಲ್ಲ. ಮತ್ತೆ ನಾವು ಗಾಳಿ ಮರ ಪ್ಲಾಂಟೇಶನ್ ಒಳಗೆ ಬಂದಿದ್ದೀವಿ. ಹಂದಿ ಹಣಮೆ ಅಂತಾರೆ, ಅಪೂರ್ವ ಸಿಗೋದಿದೆ. ಈಗಾಗಲೇ ಈಚಿಲ್ ಬೀಕೊಂಡು ಬಂದಿದ್ದೀವಿ. ಈಚಿಲ್ಲ ಅಂದರೆ ಪರ್ಕೆ ಕಸ ಗುಡ್ಸೋಕ್ಕೆ ಮನೆಗೆ. ಇಲ್ಲಿಂದನೇ ತಗೊಂಡೋಗ್ಬೇಕು.